ಬೀಳುತ್ತೆ ಕಣೇಕ. ಉಪ್ಪಾಕಿರೋ ಮಾವಿನಕಾಯಿ, ಆಮಟೆಕಾಯಿ, 3 ಉಪ್ಪಿನಕಾಯಿ ನಮ್ಮನೆ ರೆಡಿ ಆಗ್ತಾ ಇದೆ ಡಾರ್ಲಿಂಗ್ಸ್. ನೀನಲ್ಲಿ ಕುಳ್ಳಕ್ಕಿದ್ದಿ, ನೀನು ಇಷ್ಟು ಉದ್ದಕ್ಕಿದ್ದಿ. ಅದನ್ನ ಉಪಯೋಗ ಅರಳೆಣ್ಣೆ ಹಾಕೋತಾರ ತಲೆಗೆ, ಹಾಕೋ ಅರಳೆಣ್ಣೆ. ನಿಮಗೆ ಯಾವ ಥರ ಬೊಕ್ಕೆ ಆಗಿದೆ ನೋಡಿ, ಗೊತ್ತಿಲ್ವಾ? ಸಸ್ಪೆನ್ಸ್. ಸ್ವಲ್ಪ ಮೂಡ್ ಸ್ವಿಂಗ್ಸ್ ಜಾಸ್ತಿ, ಯಾವಾಗ ಚೇಂಜ್ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ಅಂಕಲ್ ಆಂಟೀಸ್, ಪುಟಾಣಿ, ಕಿಡ್ಸ್, ಬಾಯ್ಸ್ ಅಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ. ಓಕೆ, ನಮ್ಮ ಅಮ್ಮದಿರು ಇಲ್ಲಿ ಉಪ್ಪಿನಕಾಯಿನ ಮಾಡ್ತಾ ಇದ್ದಾರೆ ಡಾರ್ಲಿಂಗ್ಸ್. ನೋಡಿ, ಉಪ್ಪಿನಕಾಯಿನ ನೀವೇ ಮಾಡ್ತೀರಾ ತರ್ತೀರಾ? ನಾವು ನೋಡಿ ನಮ್ಮ ಮನೆಯಲ್ಲೇ ಮಾಡ್ತಾ ಇದ್ದಾರೆ. ನಮ್ಮಮ್ಮ ತೋರಿಸ್ತೀನಿ. ಉಪ್ಪಿನಕಾಯಿ ಯಾವ ಉಪ್ಪಿನಕಾಯಿ ಮಮ್ಮಿ ಇದು? ಮಿಡಿ ಉಪ್ಪಿನಕಾಯಿ ಅಂತ. ಮಿಡಿ ಉಪ್ಪಿನಕಾಯಿ ಅಂದ್ರೆ ಆಮಿನಿ ಮಾವಿನಕಾಯಿಂದ ಸಣ್ಣಕ್ಕೆ ಹೆಚ್ಚಿದೀವಿ. ಓ, ಆಮಿನಿಕಾಯಿದು ಸಣ್ಣಕ್ಕೆ ಆಮಿನಿ ಮಾವಿನಕಾಯಿದು ಸಣ್ಣಕ್ಕೆ ಹಚ್ಚಿರೋ ಉಪ್ಪಿನಕಾಯಿ ಇದು. ಇದು ಆಮಟೆಕಾಯಿ. ಆಮಟೆಕಾಯಿ ಅಂದ್ರೆ ಗೊತ್ತೇ ಇರಲ್ಲ ಅನ್ಸುತ್ತೆ ಮಮ್ಮಿ ತುಂಬಾ ಜನಕ್ಕೆ. ಆಮಟೆಕಾಯಿ ಉಪ್ಪಿನಕಾಯಿ ಡಾರ್ಲಿಂಗ್ಸ್ ಗೊತ್ತಾ ಇದು ನಿಮಗೆ ಐಟಮು? ಆಮಟೆಕಾಯಿ ಇದು ತೋಟದಲ್ಲಿ ಸಿಗುತ್ತೆ, ಬಟ್ ತುಂಬ ಉಪ್ಪಿನಕಾಯಿಗೆ ಸಕ್ಕತ್ತಾಗಿರುತ್ತೆ ಟೇಸ್ಟ್. ಗೊತ್ತಾ ಇದು ಆಮಟೆಕಾಯಿ ಉಪ್ಪಿನಕಾಯಿ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ ಟೇಸ್ಟು. ಸೊ ನಮ್ಮ ಅಮ್ಮದಿರು ಇವಾಗ ಉಪ್ಪಿನಕಾಯಿ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಏನು ಮಮ್ಮಿ ಇದು? ಏ ಯಪ್ಪ, ಥರ ಇದೆ ಖಾರ ನೋಡಿ ಡಾರ್ಲಿಂಗ್ಸ್, ಬಾಯಲ್ಲಿ ನೀರು ಸೋರ್ತಾ ಇದೆ. ಆಮಟೆಕಾಯಿಗೆ ಓಕೆ, ಮಾವಿನಕಾಯಿ. ಆಮಟೆಕಾಯಿಂದಕ್ಕೊಂದು, ಮಾವಿನಕಾಯ್ದಕ್ಕೊಂದು. ಬಾಯಲ್ಲಿ ನೀರು ಬರ್ತಾ ಇದೆ. ಟೇಸ್ಟ್ಗೆ ಏನಾದ್ರು ಸಿಗ್ಬೋದಾ? ಡಾರ್ಲಿಂಗ್ಸ್, ನಿಮಗೆ ಯಾವ ಥರ ಬೊಕ್ಕೆ ಆಗಿದೆ ನೋಡಿ. ಸೊ ಮುಗೀತಾ ಉಪ್ಪಿನಕಾಯಿದು. ಎಣ್ಣೆಕಾಯಿ ಇಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕಿ, ಅದಕ್ಕೊಂದು ಸ್ವಲ್ಪ ಹಿಂಗ ಹಾಕಿ, ಈ ಚಟಪಟ ಅನ್ನುತ್ತಲ್ಲ ಸಾಸಿವೆ, ಅವಾಗ ಒಂದ್ ಸ್ವಲ್ಪ ಹಿಂಗ ಹಾಕಿ ಅದನ್ನ ತೆಗೆದು ಮಾವಿನಕಾಯಿ ಖಾರ ಎಲ್ಲ ಮಿಕ್ಸ್ ಮಾಡ್ತಾ ಇತ್ತಲ್ಲ ಅಮ್ಮ, ಅದಕ್ಕೊಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡೋದು. ಅಷ್ಟೇ, ತುಂಬಾ ಚೆನ್ನಾಗಿರುತ್ತೆ. ಫುಲ್ ಅಡುಗೆ ಮನೆ ತುಂಬ ಬರೀ ಉಪ್ಪಿನಕಾಯಿಗಳೇ ಇದೆ. ನಮ್ಮ ಅಕ್ಕ ತಿಂತಾ ಇದ್ದಾಳೆ. ಅದು ಚೆನ್ನಾಗಿದೆಯಾ? ಯಾರು ಏನೇನು ಮಾಡ್ತಾ ಇದ್ದಾರೆ ಇಲ್ಲಿ? ಏನ್ರು ಮಾಡ್ತಾ ಇದ್ದೀರಾ ನೀವಿಬ್ರು? ಅದಕ್ಕೆ ಇಲ್ಲಿ ಚಿಟ್ಟೆ ಏನೇ ಮಾಡ್ತಾ ಇದೆಯಾ? ಲ್ಯಾಡರ್ ಮೇಲೆಲ್ಲ ಹತ್ಕೊಂಡು ಏನು ಮಾಡ್ತಾ ಇದೆಯಾ ಚಿಟ್ಟು? ವಾಟ್ ಆರ್ ಯು ಡೂಯಿಂಗ್? ಪೇಪರ್ ಕಪ್ಸ್ ಹುಡುಕ್ತಾ ಇದೆಯಾ? ಯಾಕೆ? ಯಾವ ಗೇಮ್ಗೆ? ಕಪ್ ಆನ್ ದ ಹೆಡ್ ಗೇಮ್. ಸೊ ಡಾರ್ಲಿಂಗ್ಸ್, ನಾವಿವಾಗ ಯಾಕೆ ಗೇಮ್ ಮಾಡ್ತಾ ಇದೀವಿ ಅಂದರೆ ಕಪ್ ಆನ್ ದ ಹೆಡ್ ಗೇಮು. ಯಾರ ಕಪ್ಪಲ್ಲಿ ಲಾಸ್ಟ್ ತನಕ ತಲೆ ಮೇಲೆ ಕಪ್ಪಿರುತ್ತೆ ಅವರು ವಿನ್ನರ್. ಮಾಡ್ತಾ ಇದೆಯಾ ಮಮ್ಮಿ? ಇದು ಮಾವಿನಕಾಯಿ ಉಪ್ಪಿನಕಾಯಿ ಮಾಡಕ್ಕೆ ಅಂತ ಇದು ಉಪ್ಪು ನೀರಲ್ಲಿ ನೆನೆಸ್ಬಿಟ್ಟು ಒಣಗಿಸ್ಬೇಕು ಇದನ್ನ ಸಣ್ಣಕ್ಕೆ. ಆ್ಯಕ್ಚುಲಿ ಡಾರ್ಲಿಂಗ್, ಇದು ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾ ಇದ್ದಾರೆ. ಇದನ್ನ ಪ್ರೊಸೆಸಲ್ಲಿ ಇದೆ. ಇದನ್ನ ಬರೀ ಉಪ್ಪು ನೀರಲ್ಲಿ ಒಣಗಿಸಿ, ಅಂದರೆ ತುಂಬ ಒಂದು 2-3 ದಿನ ನೆನೆಸಿದ್ದಾರೆ ಅಲ್ವಾ? ನೆನೆಸಿದ್ದಾರೆ. ಇದು ಎಷ್ಟು ಸಕ್ಕತ್ತಾಗಿರುತ್ತೆ ಗೊತ್ತಾ? ಉಪ್ಪು ನೀರಲ್ಲಿ ನೆನೆಸ್ಬಿಟ್ಟಿದ್ದಾರೆ. ಒಂದು ಎಷ್ಟು ದಿನ ಆಯಿತು ಮಮ್ಮಿ? ಇದು ನೆನ್ನೆ ನೆನೆಸಿದ್ದು. ನೆನ್ನೆ ನೆನೆಸಿದ್ದಾರೆ, ಒಂದು ದಿನ ಫುಲ್ ನೆನೆದಿದೆ ಉಪ್ಪು ನೀರಲ್ಲಿ. ಇದನ್ನ ಇವಾಗ ಬಿಸಿಲಿಗೆ ಒಣಗಾಕ್ಬೇಕು. ಒಣಗಿಸ್ಬಿಟ್ಟು ಇಟ್ಕೊಂಡ್ರೆ ಆ್ಯಕ್ಚುಲಿ ಇದು ಯಾವಾಗ ಬೇಕಿದ್ರು ಉಪ್ಪಿನಕಾಯಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಸೂಪರ್ ಇಷ್ಟ ನನಗೆ ಇದಂತೂ. ಇದಾದ್ಮೇಲೆ ಇನ್ನು ಒಣಗಿಸ್ತಾರಲ್ಲ ಬಿಸಿಲಲ್ಲಿ, ಒಣಗಿದ್ಮೇಲೆ ಇನ್ನೂ ಸಕ್ಕತ್ತಾಗಿರುತ್ತೆ. ಚಿಕ್ಕ ವಯಸ್ಸಲ್ಲಿ ನಾನು ಮತ್ತು ಅಕ್ಷತಾ ಇದನ್ನ ತಿಂದು ಬಿಸಾಕಿದ್ವಿ. ಡೀಲ್ ಅಂತೆ. ಫೋನ್ ಕೊಟ್ಬಿಡು. ಕೊಟ್ಯಾ? ಫೋನ್ ಕೊಟ್ಬಿಡು. ನನ್ನ ಮುದ್ದು ಅಳಿಮಯ. ಅದಕ್ಕೆ ನಮ್ಮ ಮನೇಲಿ ಎಷ್ಟು ಮಕ್ಕಳಿದ್ದಾರೆ ಅಂದರೆ ಮಕ್ಕಳನ್ನ ಇಟ್ಕೊಂಡು ಒಂದು ಚಿಕ್ಕ ಮಿನಿ ಸ್ಕೂಲ್ನ ಓಪನ್ ಮಾಡ್ಬೋದು. ಏನಂತ್ಯಾ? ಆದರೆ ಎಲ್ಲರ ಕೈಲೂ ಫೋನ್ ಇರಬೇಕು ಡಾರ್ಲಿಂಗ್ಸ್. ನೋಡಿ, ಅವನ ಕೈಲಿ ಒಂದು ಆ್ಯಂಡ್ರಾಯ್ಡ್ ಫೋನು, ಇವನ ಕೈಲಿ ಒಂದು ಫೋನು. ಫೋನ್ ಇಲ್ಲದೆ ನಮ್ಮ ಮನೆ ಮಕ್ಕಳಿರಲ್ಲ. ನೋಡಿ, ಫೋನ್ ಇದ್ರೆ ಹೆಂಗೆ ನೋಡ್ತಾ ಇದ್ದಾರೆ ನೋಡಿ, ಡೀಸೆಂಟಾಗಿ ಹೆಂಗೆ ಕೂತಿದ್ದಾರೆ. ನಮ್ಮ ಅದಕ್ಕೆ ಬಂದರು. ಅದಕ್ಕೆ ಲೆಟ್ಸ್ ಪ್ಲೇ ಗೇಮ್. ಯಾವ ಗೇಮ್ ಮಾಡೋಣ ಅದಕ್ಕೆ ಇವಾಗ? ಕಪ್ ಆನ್ ದ ಹೆಡ್. ಕಪ್ ಆನ್ ದ ಹೆಡ್. ಈಗ ಪ್ಲಾಸ್ಟಿಕ್ ಕಪ್ ಇಲ್ವಂತೆ, ಏನು ಮಾಡೋದು? ಚಿಕ್ಕ ಸ್ಟೀಲ್ ಗ್ಲಾಸ್ ಇಟ್ಕೊಡೋದಾ? ಯಾಕೆ ಸ್ಟೀಲ್ ಗ್ಲಾಸ್ ಏನಾಗುತ್ತೆ? ಅಲ್ಲ, ಕಾಫಿ ಲೋಟ. ಇದು ಸಣ್ಣಕ್ಕೆ ಎತ್ತಿದ್ರೇನೆ ಟೇಸ್ಟ್ ಬರುತ್ತೆ ಅಂತ ಕಾಣ್ತದೆ. ಏನು ಸಕ್ಕತ್ತಾಗಿದೆ. ಮಂಚೂರು ಇದೇ ತಿನ್ಕೊಳ್ಳೋಣ ಅಂತ ಅನ್ಸುತ್ತೆ.
ಚೆನ್ನಾಗಿದೆ ಅಲ್ಲ ಇದು ಫುಲ್ ಆಮಿನಿ ಮಾವಿನಕಾಯಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೆ ಹೌದಾ ಸ್ವಲ್ಪ ಹುಳಿ ಮಾವಿನಕಾಯಿನೂ ಮಿಕ್ಸ್ ಮಾಡಿದೀನಿ ಇದು ಯಾವ ಮಾವಿನಕಾಯಿ ಅಕ್ಕ ಇದು ಆಮಿನಿ ಹುಳಿ ಎರಡು ಮಿಕ್ಸ್ ಚೆನ್ನಾಗಿದೆ ಅಲ್ಲ ಹೆಂಗಿದೆ ಅದಕ್ಕೆ ನಾನು ತಿಂದೆ ಆಕ್ಚುಲಿ ಬಟ್ ನನ್ನ ಬಾಯಲ್ಲಿ ಬೊಕ್ಕೆ ಆಗಿರುತ್ತೆ ಗೊತ್ತಾಗಿಲ್ಲ ಅಯ್ಯಪ್ಪ ಅದು ಮುಚ್ಚ ಮಾಡಿ ಖಾರ ಉಪ್ಪು ಹಾಕ್ತೀನಿ ಹಂಗೆ ಕಟ್ ಮಾಡ್ಬಿಟ್ಟು ಅಯ್ಯಪ್ಪ ಖಾರ ಕಣ್ಣಿಗೆ ಆರಿದ್ರೆ ಮಮ್ಮಿ ಜಸ್ಟ್ ಮಿಸ್ ಇವಾಗ ಕಣ್ಗಳು ಆರೋಗ್ತಾ ಇತ್ತು ಸಾಹಸವನ್ನ ಮಾಡ್ತಾ ಇದ್ದಾಳೆ ಚೇರ್ ಹಾಕೊಂಡು ಹಂಗೆಲ್ಲ ಮಾಡ್ಬೇಡ ಕಣಮ್ಮ ನೀನೆಲ್ಲಿ ಕುಳ್ಳಕ್ಕಿದ್ದಿ ನೀನ್ ಇಷ್ಟು ಉದ್ದಕ್ಕಿದ್ದಿ ನೋಡಿ ಈಗ ಅಮಟೆಕಾಯಿಗೆ ಉಪ್ಪನ್ನ ಹಾಕಿದರೆ ಇದಾದ್ಮೇಲೆ ಏನೇನು ಹಾಕ್ತಾರೆ ಗೊತ್ತಿಲ್ಲ ಇದು ಮಾವಿನಕಾಯಿ ಉಪ್ಪಿನಕಾಯಿ ಇದು ಅಮಟೆಕಾಯಿ ನನ್ನ ಫೇವ್ರೆಟ್ ಉಪ್ಪಿನಕಾಯಿ ಡಾರ್ಲಿಂಗ್ಸ್ ಟ್ರೈ ಮಾಡಿ ಸೂಪರ್ ಆಗಿರೋ ಇದ್ಯಾವ್ದು ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಮುಂಚೆನೆ ಒಂದ್ 2-3 ದಿನ ಇಟ್ಟು ಮಾಡಿರೋದು ಇದು ಉಪ್ಪಿನಕಾಯಿ ಇದು ಹೆಂಗಿದೆ ಇದು ಚೆನ್ನಾಗಿದೆಯಾ ಇಲ್ಲ ಇದು ಚೆನ್ನಾಗಿದೆಯಾ ಚಿಕ್ಕ ಚಿಕ್ಕದು ಇದಿಷ್ಟ ಆಯ್ತು ಇದಿಷ್ಟ ಆಯ್ತಾ ಇದು ಅಲ್ಲೇ ಮಾಡೋದು ಸಾಸಿವೆ ಗಿಸ್ವೆ ಹಾಕಿ ಏನೇನೋ ಮಾಡಿದಾರೆ ಅದಕ್ಕೆ ಆಮಿನಿ ಮಾವಿನಕಾಯಿ ಇದು ಉಪ್ಪು ಹಾಕಿರೋ ಮಾವಿನಕಾಯಿ ಆಮಟೆಕಾಯಿ 3 ಉಪ್ಪಿನಕಾಯಿ ನಮ್ಮನೆ ರೆಡಿ ಆಗ್ತಾ ಇದೆ ಡಾರ್ಲಿಂಗ್ಸ್ ಇದಕ್ಕೆ ಅಕ್ಷಯ್ ಅನ್ನ ಕಲ್ಸ್ಕೊಂಡು ತಿಂದ್ರೆ ಸಕ್ಕತ್ತಾಗಿರುತ್ತೆ ಯಾವ್ದಕ್ಕೆ ಇದಕ್ಕ ಅಥವಾ ಇದಕ್ಕ ಇದಕ್ಕೆ ಖಾರ ಹಾಕ್ಬಿಟ್ಟಿರ್ತಾರಲ್ಲ ಖಾರ ಮಿಕ್ಸ್ ಮಾಡಾದ್ಮೇಲೆ ಇದನ್ನ ಇದ್ರ ಖಾರನ ತಗೊಂಡು ರೈಸ್ ಹಾಕೊಂಡು ತಿಂದ್ರೆ ಬಿಸಿ ಬಿಸಿ ರೈಸ್ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿದೆ ಓ ಮೈ ಅಂತೂ ಇನ್ನೂ ತುಂಬಾ ಚೆನ್ನಾಗಿದೆ ಗಾಡ್ ನಂಗೆ ಆಮಟೆಕಾಯಿ ತುಂಬಾ ಇಷ್ಟ ಅಮಟೆಕಾಯಿದು ಸಕ್ಕತ್ತಾಗಿರುತ್ತೆ ಇದಕ್ಕೆ ಇನ್ನು ಅವರು ಸಾಸಿವೆಲಿ ಒಗ್ಗರಣೆ ಇದಕ್ಕೂ ಒಗ್ಗರಣೆ ಹಾಕ್ತಾರಾ ಇದಕ್ಕೂ ಒಗ್ಗರಣೆ ಹಂಗಾರ ಹಾಕ್ಬಿಡ್ಬೇಕು ಇದಕ್ಕೂ ಅದನ್ನ ಉಪಯೋಗ ಹರಳೆಣ್ಣೆ ಹಾಕೋತಾರ ತಲೆಗೆ ಹಾಕೋ ಹರಳೆಣ್ಣೆ ಸಾಂಬಾರ್ಗೆ ಹಾಕೋ ಅಡ್ಗೆ ಮಾಡೋದು ಅಡಿಗೆ ಮಾಡೋ ಎಣ್ಣೆ ಉಪ್ಪಿನಕಾಯಿನ ಇನ್ನೊಂದ್ಸಲ ಟ್ರೈ ಮಾಡೋಣ ತಿನ್ಬೇಕು ಅನ್ನಿಸ್ತಾನೆ ಇರುತ್ತೆ ಒಂದ್ 2 ಹಾಕಿ ಎತ್ತಿ ಸಾಕು ಅನ್ನ ತುತ್ತಾಗ್ಬಿಡ್ತಿದೀವ ಆ ಬೊಕೆಗೆ ಟಚ್ ಆಗೋದು ಖಾರ ಖಾರವಾಗಿ ಗೊತ್ತಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಣ್ಣೆ ಅಡಿಗೆ ಎಣ್ಣೆ ಹಾಕಿದ್ದಾರೆ ಈಗ ಎಣ್ಣೆ ಹಾಕಿದ್ದಾರೆ ನೋಡಿ ಅಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ ಇಲ್ವೋ ಗೊತ್ತಾಗ್ತಲ್ಲ ಸಾಸಿವೆ ಇಲ್ಲೆಲ್ಲ ಕಾಣಿಸ್ತಾ ನೋಡಿ ಸಾಸಿವೆ ಎಣ್ಣೆನೂ ಹಾಕಿದ್ದಾರೆ ಟೇಸ್ಟ್ ಅದ್ರಿ ಪೋಯಿಂದಿ ಬಾಯಲ್ಲಿ ಈ ಥರ ಬೊಕ್ಕೆ ಆಗಿದ್ರು ತಿಂತಾ ಇದ್ದೀನಿ ಅಂದರೆ ಯೋಚನೆ ಮಾಡಿ ಎಷ್ಟು ಸಖತ್ತಾಗಿದೆ ಅಂತ ಉಪ್ಪಿನಕಾಯಿ ಬರೀ ಉಪ್ಪಿನಕಾಯಿನೇ ತಿಂತಾ ಇದೀವಿ ನಾವು ಊಟ ಮಾಡ್ಕೊಬಿಟ್ಟಿದ್ವಿ ಡಾರ್ಲಿಂಗ್ಸ್ ಕಮಾನ್ ಲೆಟ್ಸ್ ಪ್ಲೇ ದ ಗೇಮ್ ಸೊ ಟೆರಸ್ಸಿಗೆ ಬಂದಿದ್ವಿ ನೋಡಿ ಟೆರಸ್ ಎಷ್ಟು ಪ್ರಶಾಂತವಾಗಿದೆ ಆ್ಯಕ್ಚುಲಿ ಸಂಜೆ ಆಗಿಬಿಟ್ಟಿದೆ ಡಾರ್ಲಿಂಗ್ಸ್ ನೋಡಿ ವೆದರ್ ಹೆಂಗಿದೆ ನೋಡಿ ಡಾರ್ಲಿಂಗ್ಸ್ ಈ ಅದಕ್ಕೆ ನೋಡಿ ಇಲ್ಲಿ ಕ್ಲೌಡ್ಸ್ ಯಾವ ಥರ ಇದೆ ಸಕ್ಕತ್ತಾಗಿದೆ ಅಲ್ಲ ಹಾಂ ಏನ್ ಗೊತ್ತಾ ಒಂದು ಇದು ನನಗೆ ಅದು ಕರೆಕ್ಟಾಗಿ ಗೊತ್ತಿಲ್ಲ ಆದರೆ ಕೇಳ್ತಿದ್ದೀನಿ ಆನ್ಸರ್ ಮಾಡು ಓಕೆ ಟೆರಸಲ್ಲಿ ಎಷ್ಟು ನೆಮ್ಮದಿಯಾಗಿ ಗಾಳಿ ಬೀಸ್ತಾ ಇದೆ ಅಂದರೆ ಡಾರ್ಲಿಂಗ್ಸ್ ನೋಡಿ ಡಾರ್ಲಿಂಗ್ಸ್ ಅಲ್ಲಿ ಸನ್ ಸೆಟ್ ಆಗ್ತಾ ಇದೆ ಬ್ಯಾಕಲ್ಲಿ ಏನು ಸಗದಾಗ ಕಾಣಿಸ್ತಾ ಇದೆ ಅಲ್ಲ ಕಮ್ ಲೆಟ್ಸ್ ಪ್ಲೇ ಬೀಸ್ತಾ ಇರೋ ಗಾಳಿಗೆ ಬಿದೋಗುತ್ತೆ ಅನ್ಸುತ್ತೆ ಬಿದೋಗುತ್ತೆ ಕಣೆ 2 ಹಾಕೊಳ್ಳೋದಕ್ಕೆ ಎಷ್ಟು ಜನ ಇದ್ದೀವಿ ಸ್ಟೀಲ್ದೇ ಪರವಾಗಿಲ್ಲ ಕಾಫಿದೆ ತಂದ್ಬಿಡಿ ಕಾಫಿ ಕುಡಿ ಲೋಟನೆ ಚಿಟ್ಟು ಗಾಳಿ ಬಿದ್ದೋಗಲ್ವಾ ಅದಕ್ಕೆ ಬಿದೋಗುತ್ತೆ ಸ್ಟೀಲ್ ಲೋಟನೆ ಹಾಕೊಳ್ಳೋಣ ಕಣೆ ಅಲ್ಲ 2 ಹಾಕೊಳ್ಳಿ ನೋಡೋಣ ಬೀಳುತ್ತೆ ಕಣೆ ಅಕ್ಕ ಡಾರ್ಲಿಂಗ್ಸ್ ನಾನು ಹ್ಯಾಟ್ ಹಾಕಿರೋದಕ್ಕೆ ಎಷ್ಟು ಚೆನ್ನಾಗಿ ಕೂತಿದೆ ನೋಡಿ ಏನಾಯ್ತು ನೋಡಿ ನಾನು ಓ ಶಿಟ್ ಖುಷಿನಾ ನಾನು ಬಿದ್ದೋದ್ರೆ ಅಲ್ಲ ನಾನು ಎಷ್ಟೊಂದು ದಿನ ಆದ್ಮೇಲೆ ಬಂದಿದ್ದೀನಿ ಗೊತ್ತಾ ತುಂಬಾ ದಿನ ಆದ್ಮೇಲೆ ಟೆರೆಸ್ ಮೇಲೆ ಬಂದಿದ್ದೀನಿ ಎಷ್ಟು ಚೆನ್ನಾಗಿ ಅನಿಸ್ತಿದೆ ಎಂಜಾಯ್ ಮಾಡಿ ಇವಳು ಮನೆ ಒಳಗಡೆ ಲಾಕ್ ಮಾಡಿದ್ವಿ ಡಾರ್ಲಿಂಗ್ಸ್ 30 days ಇಂದ 30 days ಅಲ್ಲ 3 months ಓಕೆ 3 months ಇಂದ ಇವಾಗ ಟೆರೆಸ್ ಮೇಲೆ ಬಂದಿದ್ದಾಳೆ ನೋಡ್ಕೊ ಅಲ್ಲಿ ಹಿಂದೆ ಸನ್ಸೆಟ್ ಹೆಂಗ ಆಗ್ತಾ ಇದೆ ಆ ವ್ಯೂ ಎಲ್ಲ ನೀಟಾಗಿ ನೋಡ್ಕೋಗ ಅಲ್ಲಿ ಮೂಲೆಯಲ್ಲಿ ನಿಂತ್ಕೊಂಡು ನಾವು ಆಟಾಡ್ತಾ ಇರ್ತೀವಿ ಆಯ್ತು ಸ್ಕೈ ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೀವು ಅಬ್ಸರ್ವ್ ಮಾಡಿ ಅಲ್ಲಿ ಮೂನ್ ಇದೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಮೂನ್ ಕಾಣಿಸ್ಬೇಕು ಕಣ್ಣಿರೋರು ಕಾಣಿಸುತ್ತೆ ನೀಟಾಗಿ
ನೋಡಿ ಡಾರ್ಲಿಂಗ್ಸ್, ಏನು ಸಗಲ ಕಾಣಿಸ್ತದಲ್ಲ ಮೂನು. ರಾಜೇಶ್ವರಿ, ಏನು ಗೇಮ್ ಅಂತ ಗೊತ್ತಾ ಇವತ್ತು ನಾವು ಆಡ್ತಾ ಇರೋದು? ಏನು ಗೇಮ್ ಆಡ್ತಾ ಇದೀವಿ ಅಂತ ಗೊತ್ತೇನೆ? ಗೊತ್ತಿಲ್ಲ. ತಲೆ ಮೇಲೆ ಇದನ್ನ ಇಟ್ಕೋಬೇಕು, ಬೀಳ್ಬಾರ್ದು ಅದು. ಹಾಂ, ಗಾಳಿ ಬೀಳ್ಸಿದ್ರೆ ನೀನು ಹೊಡ್ಸ್ಕೋಬೇಕು, ಔಟ್. ಡಾರ್ಲಿಂಗ್, ಸಡನ್ನಾಗಿ ಗೇಮ್ಸ್ಗಳು ಚೇಂಜ್ ಆಗ್ತಾಯಿದೆ. ಯಾವುದೋ ಗೇಮ್ ಆಡೋಣ ಅಂತ ಬಂದರು, ಇವಾಗ ನೋಡಿದ್ರೆ ಬೇರೆ ಗೇಮ್ ಅಂತ ಇದ್ದಾರೆ. ಯಾವ ಗೇಮ್ ಫೈನಲ್ ಆಗಿ ಹೇಳಿ ಪ್ಲೀಸ್, ಯಾರು ಹೇಳ್ತೀರಾ? ಚೀಟು ನೀನು ಹೇಳಿ, ಇವಳು ಗೊತ್ತಿರಲ್ಲ. ಯಾವ್ದು ನಮ್ಮ ಮಕ್ಕನ್ ಕೇಳ, ನಮ್ಮ ಮಕ್ಕನ್ ಗೊತ್ತಿರುತ್ತೆ. ಯಾವ ಗೇಮ್ ಆಡ್ತಾ ಇದ್ವಿ ಹೇಳು ಪ್ಲೀಸ್. ನಾವು ಲಾಸ್ಟ್ ಅಲ್ಲಿ ಯಾವ್ದು ಆಡ್ತೀವೋ ಅದೇ ಫೈನಲ್. ಅಲ್ಲಿ ತನಕ ಗೊತ್ತಿಲ್ವಾ? ಸಸ್ಪೆನ್ಸ್ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಜಾಸ್ತಿ, ಯಾವಾಗ ಚೇಂಜ್ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಇದು 100% ನಿಜ. ಯಾಕಂದ್ರೆ ಅನ್ಕೊಂಡಿದ್ ಗೇಮ್ ಒಂದು, ಬರ್ಬೇಕಾದ್ರೆ ಚೇಂಜ್ ಆಗಿದ್ ಗೇಮ್ ಒಂದು, ಇವಾಗ ಇನ್ನೊಂದು ಗೇಮ್ ಮಾಡ್ತಾ ಇದಾರೆ. ನೋಡೋಣ ಯಾವ ಗೇಮ್ ಅಂತ. ಹಲೋ, ಕೇಳಿಸ್ತಾ ಇದೆ ಹೇಳಿ. ಹಲೋ 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 ಅದಕ್ಕೆ ಹಲೋ ಹಲೋ ಅದಕ್ಕೆ ಕೇಳಿಸ್ತಾ ಇದೆ ಹೇಳಿ. ಓ, ತುಂಬಾ ಚೆನ್ನಾಗಿ ಕೇಳಿಸ್ತಾ ಇದೆ. ರಾಂಗಾ? ಕರೆಕ್ಟ್. ಹೆಂಗೆ? 4 5 7 8 9 10. ನಮ್ದೇ ತರ ಸ್ಟೈಲ್ ಬೈಸ್ಕೆ. ಓಕೆ, ಈಗ ನೆಕ್ಸ್ಟ್ ಡಾರ್ಲಿಂಗ್ಸ್, ನಾವು ಅಂದ್ಕೊಂಡಿದ್ದೆ ಯಾವುದೋ ಒಂದು ಗೇಮ್ ಆಡಬೇಕು ಅಂತ. ಪ್ಲಾಸ್ಟಿಕ್ ಕಪ್ಸಲ್ಲಿ ಒಂದು ಚಾಲೆಂಜ್ ಥರ ಗೇಮ್ನ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಆಚೆ ಬಂದು ನೋಡಿದ್ರೆ ತುಂಬ ಗಾಳಿ. ಯಾವ ಥರ ಅಂದರೆ 2 ಸೆಕೆಂಡ್ಗೆ ಕಪ್ಪು ಬಿದ್ದೋಗ್ಬಿಡ್ತಾಯಿತ್ತು ಅದಾಗದೆ. ಸೊ ಈ ಗೇಮ್ಗೆ ಇದನ್ನ ಆಡೋಕ್ಕಾಗಲ್ಲ, ಇಂಡೋರಲ್ಲಿ ಆಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಆಲ್ರೆಡಿ ಮೇಲ್ಗಡೆ ಬಂದುಬಿಟ್ಟಿದ್ವಲ್ಲ, ಯಾವ್ದಾದ್ರು ಒಂದು ಬೇರೆ ಗೇಮ್ನ ಆಡೋಣ ಅಂತ ನಾವೇ ಓನಾಗಿ ಯಾವುದೋ ಒಂದು ಗೇಮ್ನ ಪ್ಲ್ಯಾನ್ ಮಾಡಿ ಏನೋ ಒಂದು ಗೇಮ್ನ ಆಡಿದ್ವಿ. ನಾವು ಯಾವಾಗ ಈ ಗೇಮ್ಸ್ನ ಆಡೋಕ್ಕೆ ಶುರು ಮಾಡಿದ್ವಿ, ಫೋನ್ ಅನ್ನೋದೇ ನೋಡಿಲ್ಲ ಡಾರ್ಲಿಂಗ್ಸ್. 2 to 3 hours ನಾವು ಫೋನೇ ನೋಡೋಲ್ಲ. ನೋಡಿ, ಈಗ ಮನೇಲಿ ಬಂದು ಕೂಡ ಇಲ್ಲಿ ಮಕ್ಕಳು ಕೂಡ ಫೋನ್ನ ಯೂಸ್ ಮಾಡದೆ ಈ ಥರ ಗೇಮ್ಸ್ನ ಆಡ್ತಾ ಇದ್ದಾರೆ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಗೇಮ್ಸ್ ಆಡೋದನ್ನ ಟ್ರೈ ಮಾಡಿ ಡಾರ್ಲಿಂಗ್ಸ್ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟಾಟಾ ಬಾಬಾ, ಯು ಲವ್ ಯು.